ಪೋಟಿ ಮಾಡಿದ್ರೆ ಅವ್ನಿಗೆ ಸ್ಮೆಲ್ ಬರುತ್ತೆ. ಅವ್ನು ಪಾಟಿ ಮಾಡಿದ್ರೆ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರ್ದಿದ್ದಂಗೆ ಪಾಟಿ ಬೇಕು ನಿಮಗೆ. ಅವನಿಗೆ ಒಂದು ಕೆಲಸ ಮಾಡಿ, ಒಂದು ಪರ್ಫ್ಯೂಮ್ ಬಾಟಲ್ ತೊಗೊಂಡು ವರ್ಷಾಚೆ ಪರ್ಫ್ಯೂಮ್ ಕುಡಿಸ್ಬಿಟ್ಟಿದ್ದೀನ ಪಾಟಿಲ್. ಅವ್ನು ಪಾಟಿ ಮಾಡಿದ್ರೆ ಓಹೋ, ಇಲ್ಲಾಂದ್ರೆ ಇನ್ನೊಂದಿದೆ, ಅವ್ನು ಪಾಟಿ ಮಾಡಿದ ತಕ್ಷಣ ಒಂದು ರೂಮ್ ಫ್ರೆಶ್ನರ್ ಕೊಡ್ತೀನಿ, ಟುಸ್ 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 ಅಂತ ಕೊಡಿ ಅವನಿಗೆ. ಯಾರು ಹೇಳಿದ್ದು ಪಾಟಿ ಮಾಡಿದ್ರೆ ಸ್ಮೆಲ್ ಬರ್ತದೆ ಅಂತ? ಯಾರು ಹೇಳಿದ್ದು? ನಿಮ್ಮ ನೆಂಟ್ರಾ? ರಿಲೇಟಿವ್ಸಿಗೆ ಮನೆ ಬಂದಾಗ ಟೀ ಕಾಫಿ ಕುಡ್ದು ಖಾರ ಬಿಸ್ಕೆಟ್ ಎಲ್ಲ ಇಟ್ಟಿದ್ದೀನಿ, ತಿಂದು ಹೋಗ್ತಾ ಇರಿ. ಅವ್ನು ಪಾಟಿ ಎಲ್ಲ ಸ್ಮೆಲ್ ಮಾಡಕ್ಕೆ ಹೋಗಬೇಡಿ, ನಿಮ್ಮ ಹೆಲ್ತಿಗೆ ಒಳ್ಳೇದಲ್ಲ ಅಂತ ರಿಲೇಟಿವ್ಸಿಗೆ ಹೇಳಿ. ಚಿಕ್ಕ ಮಗು, 2 ವರ್ಷದ ಮಗು ಟೈಮಿಗೆ ತಿನ್ನಲ್ಲ, ಫುಡ್ ಇರ್ರೆಗ್ಯುಲರ್, ಜಂಕ್ ಫುಡ್ ತಿಂತಾರೆ, ಹ್ಯಾಂಡ್ ವಾಶ್ ಮಾಡಲ್ಲ ಕರೆಕ್ಟಾಗಿ, ನೀರು ಜಾಸ್ತಿ ಕುಡಿಯಲ್ಲ, ಹೈಜೀನ್ ಮೇಂಟೈನ್ ಆಗಲ್ಲ, ಅದಕ್ಕೆ ಇಂಡೈಜೆಷನ್ ಇರ್ತದೆ. ಅವ್ರು ಮೋಷನ್ ಮಾಡಿದಾಗ ಸ್ವಲ್ಪ ಸ್ಮೆಲ್ಲಿ ಇರುತ್ತೆ. ಮೋಷನ್ ಸ್ಮೆಲ್ಲಿ ಇದೆ ಅಂದ ತಕ್ಷಣ ಇನ್ಫೆಕ್ಷನ್ ಅಲ್ಲ, ಅರ್ಥ ಆಯ್ತಾ? ಯಾಕಂದರೆ ಅದು ಚೇಂಜ್ ಆಗ್ತಾ ಇರ್ತದೆ. ಅವನಿಗೇನಾದ್ರು ಲೂಸ್ ಮೋಷನ್ ಥರ ಆಗಿ, ಏನಾದ್ರು ಬ್ಲಡ್ಡಲ್ಲಿ ಮೋಷನಲ್ಲಿ ರಕ್ತ ಬಂದರೆ, ಏನಾದ್ರು ತೀರಾ ಹೊಟ್ಟೆ ನೋವು ಅಂತಾನೆ, ಅವಾಗ ನೋಡಬೇಕು. ನಾರ್ಮಲ್ ಪಾಟಿಯಲ್ಲಿ ಸ್ಮೆಲ್ ಇದೆ ಅಂದರೆ ಇವೆಲ್ಲ ಪರ್ಫ್ಯೂಮ್ ಹೊಡ್ಕೊಂಡು ಅವನಿಗೂ ಪರ್ಫ್ಯೂಮ್ ಹೊಡೆದು ರಿಲೇಟಿವ್ಸಿಗೆ ಹೊಡೀರಿ ಫಸ್ಟು ಪರ್ಫ್ಯೂಮು. ರಿಲೇಟಿವ್ಸ್ ಅವ್ರು ತುಂಬ ತಲೆ ತಿಂತಾರೆ. ರಿಲೇಟಿವ್ ನಿನ್ನ ಪಾಟಿ ನಿನ್ನ ಸ್ಟೈಲ್ ಅದು ಹೇಳೋ, ನಿನ್ನ ಪಾಟಿ ಹೆಂಗೆ ಬೇಕಾದ್ರೆ ಮಾಡು ನೀನು, ಓಕೆ? ನಿಮ್ಮ ಮನೆಯಲ್ಲಿ ನೀನು ಗಬ್ಬೊಬ್ಸ್ಬಿಡು, ರಿಲೇಟಿವ್ಸ್ ಬಂದರೆ ಅಡ್ಜಸ್ಟ್ ಮಾಡ್ಕೋತಾರೆ. ಅವ್ರು ಬಂದಿರೋದು ಮನೆಗೆ, ನೀನು ಹೋಗಿಲ್ಲ ಅವ್ರ ಮನೆಗೆ ಗಬ್ಬ ಹಾಕ್ಸೋಕ್ಕೆ. ಏನೋ ಇದು ನನಗ. ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಎಂಜಾಯ್ ಯುವರ್ ಸ್ಮೆಲ್ಲಿ ಪಾಟೀಸ್.